ಸೊ ನಿಮಗೆ ಮಾಸ್ಟರ್ ಬೆಡ್ರೂಮಿಂದ ಅಟ್ಯಾಚ್ ಟಾಯ್ಲೆಟ್ ಕನೆಕ್ಟ್ ಆಗಿದೆ. ಅಟ್ಯಾಚ್ ಟಾಯ್ಲೆಟಲ್ಲಿ ಏನು ಮೇಯ್ನ್ ಇದು ಅಂತಂದರೆ ನಾವು ಎರಡು ಪಾರ್ಟ್ ಮಾಡ್ಕೊಂಡಿದ್ದೀವಿ. ಒಂದು ವಿತ್ ಸ್ಕೈಲೈಟ್ ಶವರ್ ಏರಿಯಾ, ಒಂದು ಇನ್ನೊಂದು ಕ್ಲೋಸರ್ ಶವರ್ ಏರಿಯಾ. ಸ್ಕೈಲೈಟಲ್ಲಿ ನಾವು ಇದು ಕಂಪ್ಲೀಟ್ ಓಪನ್ ಟು ಸ್ಕೈ ಬಿಟ್ಟಿರೋದ್ರಿಂದ ಸೊ ಇದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ನ ಇದ್ರ ಜೊತೆ ಕಂಬೈನ್ ಮಾಡಿದ್ದೀವಿ. ಹಂಗಾಗಿ ಫುಲ್ ಬೆಳಕು ಮತ್ತು ನಿಮಗೆ ನ್ಯಾಚುರಲ್ ಪ್ಲಾಂಟ್ಸ್ ಎಲ್ಲ ಇಟ್ಟಿರೋದ್ರಿಂದ ಸೊ ನಮಗೆ ಎಲ್ಲೋ ಒಂದು ಹೊರಗಡೆ ಗಾರ್ಡನಲ್ಲಿ ನಿಂತ್ಕೊಂಡಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ನೀವು ಸ್ನಾನ ಮಾಡಬೇಕಾದ್ರೆ ಪ್ರತಿಯೊಂದು ಎಲ್ಲೋ ಹೊರಗಡೆ ಔಟ್ಡೋರಲ್ಲಿ ಸ್ನಾನ ಮಾಡ್ತಾ ಇರೋ ಥರ ಫೀಲ್ ಬರುತ್ತೆ. ಮತ್ತು ಒಳಗಡೆ ಬಂದಾಗ ನಿಮಗೆ ಕ್ಲೋಸಲ್ಲಿ ನಾವು ಗ್ಲಾಸ್ ಪಾರ್ಟಿಷನ್ ಮಾಡ್ಕೊಂಡಿದ್ದೀವಿ ವಿತ್ ಅಟ್ಯಾಚ್ ಟಾಯ್ಲೆಟ್, ನಿಮಗೆ ವಾಶ್ ಬೇಸಿನ್ನು ಮತ್ತು ಕಮೋಡ್ ಎಲ್ಲ ಜೊತೆಲಿ ಕನೆಕ್ಟ್ ಆಗಿರೋದ್ರಿಂದ ಇದು ಮಿನಿಮಮ್ ಸೈಜ್ ನಮಗೆ ಅಟ್ಲೀಸ್ಟ್ ಒಂದು 7x11 ಫೀಟ್ ಇತ್ತು ಅಂದರೆ ನೀವು ಈ ಕಾನ್ಸೆಪ್ಟ್ ಕಂಪ್ಲೀಟ್ ನಾವು ಅದರಲ್ಲಿ ಅಕಾಮಡೇಟ್ ಮಾಡ್ಬೋದು ವಿತ್ ಗ್ಲಾಸ್ ಪಾರ್ಟಿಷನ್ನು. ಸೊ ಸ್ಕೈಲೈಟ್ ಬಿಟ್ಟಿರೋದ್ರಿಂದ ನಿಮಗೆ ಎನಿ ಟೈಮ್ ಬೆಳಕಾಗಲಿ ಅಥವಾ ಲೈಟ್ ಆಗಲಿ ಡ್ರೈ ಆಗೋದಾಗಲಿ ಬೇಗನೆ ಇದಾಗುತ್ತೆ. ನಿಮಗೆ ಯಾವಾಗಲೂ ಲೈಟ್ ಹಾಕ್ಕೊಂಡಿರ್ಬೇಕು ಅನ್ನೋ ಫೀಲೇ ಇರಲ್ಲ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನ್ಯಾಚುರಲ್ ಹೊರಗಡೆ ಹೋದ ಒಂದೆಲ್ಲೋ ಗಾರ್ಡನ್ ಪ್ಲೇಸಲ್ಲಿ ನಿಂತಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಈವನ್ ಬಾತ್ರೂಮಲ್ಲಿ ಆಲ್ಸೋ ಆ ಥರ ಕನೆಕ್ಟ್ ಆಗಿದೆ ಇದು. ಆ್ಯಂಡ್ ದೆನ್ ಮಳೆ ನೀರೆಲ್ಲ ಬಂದಾಗ, ನೀವು ಮಳೆ ಬಂದಾಗೆಲ್ಲ ಇದು ಡೈರೆಕ್ಟಾಗಿ ನ್ಯಾಚುರಲ್ ಆಗಿ ಒಳಗಡೆ ಬರುತ್ತೆ. ಪ್ಲಾಂಟ್ಸ್ ಎಲ್ಲ ಬೆಳೆದಿರೋದ್ರಿಂದ ಸೊ ಮಳೆ ಬಂದಾಗೆಲ್ಲ ನೀವು ಹೊರಗಡೆ ಯೂಸ್ ಮಾಡ್ಬೋದು. ಬಟ್ ಏನಿವೆ ನಮಗೆ ಈ ನ್ಯಾಚುರಲ್ ಪ್ಲಾಂಟ್ಸ್ ಬೆಳಿಬೇಕಂತಂದರೆ ನಿಮಗೆ ನ್ಯಾಚುರಲ್ ಲೈಟಿಂಗ್ಸು ಮತ್ತು ವೆಂಟಿಲೇಷನ್ ಇರಬೇಕು. ಅದು ಫುಲ್ ಸಪೋರ್ಟ್ ಮಾಡ್ತಾ ಇದೆ. ಈ ಎಂಟೈರ್ ಬಾತ್ರೂಮ್ ನಿಮಗೆ ಕಂಪ್ಲೀಟ್ ಈವನ್ ಸಾಯಂಕಾಲ 7-8 ಗಂಟೆ ಆದರೂ ಇದೇ ಲೈಟಿಂಗ್ಸು ಇದೇ ಥರನೇ ಕಾಣಿಸ್ತಾ ಇರುತ್ತೆ.